ನಮಸ್ಕಾರ. ಬನ್ನಿ, ಇವತ್ತು ನಾವು ಪ್ರಾಚೀನ ಭಾರತದ ಒಂದು ಅದ್ಭುತ ರಾಜವಂಶದ ಬಗ್ಗೆ ತಿಳಿಯೋಣ. ಇವರ ಪ್ರಭಾವ ಸಾಗರದಾಚೆಗೂ ಹರಡಿತ್ತು ಮತ್ತು ಇವರು ಕಟ್ಟಿದ ನಿರ್ಮಾಣಗಳು ಇವತ್ತಿನ ಆಧುನಿಕ ಇಂಜಿನಿಯರಿಂಗ್ಗೂ ಒಂದು ದೊಡ್ಡ ಸವಾಲಾಗಿ ನಿಂತಿವೆ. ಹಾಗಿದ್ರೆ ಬನ್ನಿ, ನಮ್ಮ ಈ ಕಥೆಯನ್ನ ಒಂದು ದೊಡ್ಡ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಈ ಪ್ರಶ್ನೆ ಶತಮಾನಗಳಿಂದ ಇಂಜಿನಿಯರ್ಗಳನ್ನ ಕಾಡ್ತಾನೇ ಇದೆ. ಅಂದ್ರೆ, ಈ ಸಾಮ್ರಾಜ್ಯದ ಶಕ್ತಿ ಬರೀ ನೆಲದ ಮೇಲೆ ಇರಲಿಲ್ಲ. ಅವರ ನಿಜವಾದ ತಾಕತ್ತು ಇದ್ದಿದ್ದೇ ನೀರಿನಲ್ಲಿ, ಸಮುದ್ರದಲ್ಲಿ. ವ್ಯಾಪಾರ ಮತ್ತು ಪ್ರಭಾವದ ದೊಡ್ಡ ದೊಡ್ಡ ಜಾಲಗಳನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಸಾಮಾನ್ಯವಾಗಿ ಸಾಮ್ರಾಜ್ಯಗಳ ಕತೆ ಶುರುವಾಗೋದು ಒಬ್ಬ ಮಹಾನ್ ಚಕ್ರವರ್ತಿಯಿಂದ. ಆದರೆ ಈ ಕತೆ ಹಾಗಲ್ಲ. ಇದು ಶುರುವಾಗೋದು ಸಿಕ್ಕ ಒಂದು ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ ಸ್ಥಳೀಯ ಮುಖ್ಯಸ್ಥನಿಂದ. ಸರಿ, ಬನ್ನಿ ದೀನ ಬಗ್ಗೆ ಆಳವಾಗಿ ತಿಳಿಯೋಣ. ಇವರೇ ನೋಡಿ, ವಿಜಯಾಲಯ ಚೋಳ. ಕಾವೇರಿ ನದಿಯ ದಡದಲ್ಲಿ ಒಂದು ಸಣ್ಣ ರಾಜ್ಯವನ್ನ ಕಟ್ಟಿ ಮುಂದೆ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದವರು ಇವರು. ಕೇವಲ ಯುದ್ಧ ಮಾಡಿ ಜಾಗ ಗೆಲ್ಲೋದು ಅಷ್ಟೇ ಅಲ್ಲ, ಅವರು ನರಕೇಸರಿ ಅಂದ್ರೆ ಪುರುಷರಲ್ಲಿ ಸಿಂಹ ಅನ್ನೋ ಬಿರುದನ್ನ ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಧಾರ್ಮಿಕ ಕಾಳೆಗಳ ಮೂಲಕ ತಮ್ಮ ಶಕ್ತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ರು. ಇಲ್ಲಿಂದ ಮುಂದೆ ಚೋಳರ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವೇ ಶುರುವಾಗುತ್ತೆ. ಅದಕ್ಕೆ ಕಾರಣ ಇಬ್ರು ಮಹಾನ್ ರಾಜರು, ಒಬ್ಬರು ನಂತರ ಒಬ್ರು ಬಂದ್ರು. ನೋಡೋಣ ಈ ಕತೆ ಹೇಗೆ ಮುಂದುವರಿಯುತ್ತೆ ಅಂತ. ಈಗ ನೋಡಿ, ಚೋಳ ಸಾಮ್ರಾಜ್ಯದ ಇಬ್ರು ದೈತ್ಯರು. ತಂದೆ ರಾಜರಾಜ ಒನ್ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದ್ರೆ, ಮಗ ರಾಜೇಂದ್ರ ಆಯ್ ಅದನ್ನ ಗಂಗಾ ನದಿಯವರೆಗೂ ವಿಸ್ತರಿಸಿದ. ಒಬ್ರು ಕಟ್ಟಿದ್ರೆ ಇನ್ನೊಬ್ರು ಗೆದ್ರು. ನಿಜಕ್ಕೂ ಅದ್ಭುತ ಅಲ್ವಾ ಈ ತಂದೆ ಮಗನ ಜೋಡಿ? ರಾಜೇಂದ್ರ ಅಯ್ಯ ಯೋಚನೆಗಳಿದ್ವಲ್ಲ, ಅವು ಬರೀ ಯುದ್ಧಕ್ಕೆ ಸೀಮಿತ ಆಗಿರಲಿಲ್ಲ. ತನ್ನ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸೋಕೆ ಭೂಮಿಯ ಸ್ವರೂಪವನ್ನೇ ಬದಲಾಯಿಸಿ ಒಂದು ಬೃಹತ್ ಕೃತಕ ಸರೋವರವನ್ನೇ ನಿರ್ಮಿಸಿಬಿಟ್ರು. ಯುದ್ಧ, ಸಾಮ್ರಾಜ್ಯ ವಿಸ್ತರಣೆ ಇವೆಲ್ಲ ಒಂದ್ ಕಡೆ. ಆದ್ರೆ ಚೋಳರನ್ನ ಇವತ್ತಿಗೂ ನಾವು ನೆನಪಿಸ್ಕೊಳ್ಳೋ ಕಾರಣ ಅವರ ಕಲೆ ಮತ್ತು ವಾಸ್ತುಶಿಲ್ಪ. ನಿಜ ಹೇಳ್ಬೇಕಂದ್ರೆ ಅವರ ನಿರ್ಮಾಣಗಳನ್ನ ನೋಡಿದ್ರೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಇದರ ವಿಶೇಷತೆ ಏನ್ ಗೊತ್ತಾ? ಇಡೀ ದೇವಸ್ಥಾನವನ್ನ ಕಟ್ಟಿರೋದು ಗ್ರಾನೈಟ್ ಕಲ್ಲಿಂದ. ಅದು ಯಾವುದೇ ಸಿಮೆಂಟ್, ಗಾರೆ ಬಳಸದೆ ಕಲ್ಲನ್ನ ಕಲ್ಲಿಗೆ ಜೋಡಿಸಿ ಕಟ್ಟಿದ್ದಾರೆ. ಯೋಚನೆ ಮಾಡಿ ಹೇಗೆ ಸಾಧ್ಯವಾಯಿತು ಅಂತ. ಇನ್ನೂ ಒಂದು ದೊಡ್ಡ ಆಶ್ಚರ್ಯ ಅಂದ್ರೆ, ಆ ದೇವಸ್ಥಾನದ ಗೋಪುರದ ಮೇಲೆ ಇರೋ ಒಂದೇ ಒಂದು ಕಲ್ಲು, ಅದರ ತೂಕ ಬರೋಬ್ಬರಿ 80 ಟನ್. 216 ಅಡಿ ಎತ್ತರಕ್ಕೆ ಆ ಕಲ್ಲನ್ನ ಹೇಗೆ ತಗೊಂಡ್ಹೋದ್ರು? ಇತಿಹಾಸಕಾರರು ಹೇಳೋ ಪ್ರಕಾರ ಇದಕ್ಕಾಗೆ 4 ಕಿಲೋಮೀಟರ್ ಉದ್ದದ ಒಂದು ರ್ಯಾಂಪ್ ಕಟ್ಟಿರಂತೆ. ಅಬ್ಬಾ, ಎಂಥ ಇಂಜಿನಿಯರಿಂಗ್ ಜ್ಞಾನ ಅಲ್ವಾ? ಈ ದೇವಾಲಯಗಳ ವಿನ್ಯಾಸ ನೋಡಿದ್ರೆ ಪ್ರತಿಯೊಂದು ಭಾಗಕ್ಕೂ ಒಂದು ಅರ್ಥ ಇದೆ. ಎತ್ತರದ ಹೆಬ್ಬಾಗಿಲು ಗೋಪುರದಿಂದ ಹಿಡಿದು ಗರ್ಭಗುಡಿಯ ಮೇಲಿರೋ ವಿಮಾನ, ಕೊನೆಗೆ ಅದರ ಮೇಲಿರೋ ಕುಂಭದವರೆಗೆ ಎಲ್ಲವೂ ದ್ರಾವಿಡ ಶೈಲಿಯ ಪರಿಪೂರ್ಣ ಉದಾಹರಣೆ. ಚೋಳರ ಕಲಾ ಪ್ರತಿಭೆ ಕಲ್ಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಕಂಚಿನ ಶಿಲ್ಪಕಲೆಯಲ್ಲೂ ಮಾಸ್ಟರ್ಸ್. ಅದರಲ್ಲೂ ಮುಖ್ಯವಾಗಿ ಶಿವನ ನಟರಾಜ ವಿಗ್ರಹ, ಲಾಸ್ಟ್ ವ್ಯಾಗ್ಸ್ ಅನ್ನೋ ಒಂದು ವಿಶೇಷ ತಂತ್ರ ಬಳಸಿ ಮಾಡುತ್ತಿದ್ದ ಈ ಶಿಲ್ಪಗಳು ಇವತ್ತಿಗೂ ಜಗತ್ಪ್ರಸಿದ್ಧ. ಸರಿ, ಯುದ್ಧ ಆಯಿತು, ದೇವಸ್ಥಾನಗಳಾಯಿತು. ಆದರೆ ಚೋಳರ ನಿಜವಾದ ಹಿರಿಮೆ ಇರೋದು ಅವರ ಆಡಳಿತ ವ್ಯವಸ್ಥೆಯಲ್ಲಿ. ಬಹುಶಃ ಎಲ್ಲರಿಗೂ ಅಚ್ಚರಿ ಮೂಡಿಸೋ ವಿಷಯ ಅಂದ್ರೆ ಅವರ ಹಳ್ಳಿಗಳ ಆಡಳಿತ ಪದ್ಧತಿ. ಇದನ್ನ ಕುಡವೋಲೈ ಅಂತ ಕರೀತಾರೆ. ಅಂದ್ರೆ ಒಂದ್ ರೀತಿ ಲಾಟ್ರಿ ಸಿಸ್ಟಮ್ ಮೂಲಕ ಚುನಾವಣೆ. ಹಳ್ಳಿಯ ಸಮಿತಿಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡೋಕೆ ಅರ್ಹರ ಹೆಸರುಗಳನ್ನ ತಾಳೆಗರಿ ಮೇಲೆ ಬರೆದು ಒಂದು ಮಟಿಕೆಗೆ ಹಾಕಿ ಒಬ್ಬ ಚಿಕ್ಕ ಹುಡುಗನ ಕೈಯಲ್ಲಿ ಚೀಟಿ ಎತ್ತಿಸ್ತಿದ್ರಂತೆ. ಇದರಿಂದ ಎಲ್ರಿಗೂ ಅವಕಾಶ ಸಿಗ್ತಾ ಇತ್ತು. ಅಧಿಕಾರ ಕೆಲವೇ ಜನರ ಕೈಯಲ್ಲಿ ಉಳಿತಾ ಇರಲಿಲ್ಲ. ಎಂಥ ಅದ್ಭುತ ವ್ಯವಸ್ಥೆ ನೋಡಿ. ಹೀಗೆ ಆಯ್ಕೆಯಾದ ಸದಸ್ಯರು ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡ್ತಿದ್ರು. ಈ ಸಮಿತಿಗಳಿಗೆ ವಾರಿಯಂ ಅಂತ ಹೆಸರು. ಕೆರೆಗಳನ್ನ ನೋಡ್ಕೊಳ್ಳೋಕೆ ಒಂದು ಸಮಿತಿ, ತೋಟಗಳಿಗೆ ಒಂದು, ನ್ಯಾಯ ತೀರ್ಮಾನಕ್ಕೆ ಮತ್ತೊಂದು. ಹೀಗೆ ಇಡೀ ಹಳ್ಳಿಯ ಆಡಳಿತ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆದರೆ ಇತಿಹಾಸದ ನಿಯಮದಂತೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಚೋಳ ಸಾಮ್ರಾಜ್ಯ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಹಾಗಿದ್ರೆ ಏನಾಯಿತು? ನಿರಂತರ ಯುದ್ಧಗಳು, ಅದರಲ್ಲೂ ಮುಖ್ಯವಾಗಿ ಪಾಂಡ್ಯರು ಮತ್ತು ಹೊಯ್ಸಳರ ಜೊತೆಗಿನ ಸಂಘರ್ಷದಿಂದ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲ ಆಗ್ತಾ ಬಂತು. ಕುಲೋತ್ತುಂಗ ಐರಂಥ ರಾಜರು ಆಡಳಿತದ ಮೇಲೆ ಗಮನ ಕೊಟ್ಟರೂ ಸಾಮ್ರಾಜ್ಯದ ಗಡಿಗಳು ಕುಗ್ಗೋದನ್ನು ನಿಲ್ಸೋಕಾಗ್ಲಿಲ್ಲ. ಕೊನೆಗೆ ಚೋಳರ ಸ್ಥಾನವನ್ನ ಹೊಸ ರಾಜವಂಶಗಳು ಆಕ್ರಮಿಸಿಕೊಂಡು ಮತ್ತೆ ರಾಜೇಂದ್ರ ಥರ್ಡ್ ಚೋಳರ ಕೊನೆಯ ಅರಸನಾದ. ಹೌದು, ಚೋಳರ ರಾಜಕೀಯ ಶಕ್ತಿ ಮುಗಿದೋಯ್ತು. ಆದರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಅವರ ಪ್ರಭಾವ ನಿಜವಾಗಿಯೂ ಕಣ್ಮರೆಯಾಯ್ತಾ? ಇಲ್ಲ, ಖಂಡಿತ ಇಲ್ಲ.
ಅವರು ಕಟ್ಟಿದ ದೇವಸ್ಥಾನಗಳು, ಅವರು ಕೆತ್ತಿದ ಶಿಲ್ಪಗಳು, ಅವರ ಆಡಳಿತ ಪದ್ಧತಿ ಇವೆಲ್ಲದರ ರೂಪದಲ್ಲಿ ಚೋಳರ ಪರಂಪರೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.